ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಫಾರ್ ಸ್ಟೂಡೆಂಟ್ಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು PU ಬೋರ್ಡ್ ಹೊರಡಿಸಿರುವ ಸೆಕೆಂಡ್ PUC ಕೆಮಿಸ್ಟ್ರಿದು ಮಾಡೆಲ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 1 ಏನಿದೆ ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಕನ್ಸಿಡರ್ ದಿಸ್ ಆಸ್ ಪಾರ್ಟ್ 1 ವಿಡಿಯೋ. ಪಾರ್ಟ್ ಎನಲ್ಲಿ ಫಸ್ಟ್ ಮೇನಲ್ಲಿ ಏನಿದೆ ನಿಮಗೆ 15 ಕ್ವಶನ್ಸ್ ಇರುತ್ತೆ ಅಲ್ವಾ. 15 ಕ್ವಶನ್ಸ್ಗೂ ಈಚ್ ವಿಲ್ ಕ್ಯಾರಿ 1 ಮಾರ್ಕ್ಸ್. ಓಕೆ, ಸೊ ಯು ಹ್ಯಾವ್ ಟು ಆನ್ಸರ್ ಆಲ್ ದ ಕ್ವಶನ್ಸ್. ಫಸ್ಟ್ ಕ್ವಶನ್ ಬಂದ್ಬಿಟ್ಟು ದ ರೋಲ್ ಆಫ್ CO2 ಇನ್ ಕೋಲ್ಬ್ಸ್ ರಿಯಾಕ್ಷನ್ ಈಸ್ ಅಂತ ಕೇಳಿದ್ದಾರೆ. ಕೋಲ್ಬ್ಸ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ಸ್ಯಾಲಿಸಿಲಿಕ್ ಆಸಿಡ್ ಫಾರ್ಮ್ ಆಗುತ್ತೆ. ಈ ಸ್ಯಾಲಿಸಿಲಿಕ್ ಆಸಿಡ್ ಹೇಗೆ ಫಾರ್ಮ್ ಆಗುತ್ತೆ, ಇದು ಬಂದ್ಬಿಟ್ಟು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇಂದ ನಮಗೆ ಫಾರ್ಮ್ ಆಗುತ್ತೆ. ಓಕೆ, ಇದು ಬಂದ್ಬಿಟ್ಟು ನಮಗೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇಂದ ನಮಗೆ ಇದು ಫಾರ್ಮ್ ಆಗುತ್ತೆ. ಓಕೆ, ಇಲ್ಲಿ ಯಾವ್ದು ಹೆಲ್ಪ್ ಆಗುತ್ತೆ ನಮಗೆ, ಕಾರ್ಬನ್ ಡೈಆಕ್ಸೈಡ್ನ ಹೆಲ್ಪ್ ತಗೊಂಡ್ಬಿಟ್ಟು ಈ ರಿಯಾಕ್ಷನ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಇದು ಬಂದ್ಬಿಟ್ಟು ವೀಕ್ ಎಲೆಕ್ಟ್ರೋಫೈಲ್ ಆಗಿದ್ದು ಆ್ಯಕ್ಟ್ ಆಗುತ್ತೆ. ಓಕೆ, ಸೊ ಫಾರ್ ಫಸ್ಟ್ ಕ್ವಶನ್ ದ ಆನ್ಸರ್ ಈಸ್ ಆಪ್ಷನ್ ಸಿ, ಆಸ್ ವೀಕ್ ಎಲೆಕ್ಟ್ರೋಫೈಲ್. ಸೆಕೆಂಡ್ ಕ್ವಶನ್, ಇನ್ DNA ದ ಲಿಂಕೇಜ್ ಬಿಟ್ವೀನ್ ಡಿಫ್ರೆನ್ಸ್ ನೈಟ್ರೋಜನಸ್ ಬೇಸಸ್ ಈಸ್ ಅಂತ ಕೇಳಿದ್ದಾರೆ. ಓಕೆ, DNA ನಲ್ಲಿ ಏನಾಗುತ್ತೆ ನಮಗೆ, DNA ನಲ್ಲಿ ಇದು ಬೇಸಸ್ ಬಂದ್ಬಿಟ್ಟು ನಮಗೆ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಎಗೆ ಟಿ ಅಟ್ಯಾಚ್ ಆಗಿದ್ದರೆ ಅಥವಾ ಟಿಗೆ ಎ ಅಟ್ಯಾಚ್ ಆಗಿದ್ದರೆ ಜಿಗೆ ಸಿ ಬಾಂಡ್ ಫಾರ್ಮ್ ಆಗಿರುತ್ತೆ ಅಥವಾ ಸಿಗೆ ಜಿ ಫಾರ್ಮ್ ಆಗುತ್ತೆ ಬಾಂಡ್. ಇದು ಯಾವ ರೀತಿ ಇರುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದರೂ ಈ ರೀತಿ ಇದ್ದರೆ ಟಿ ಸಿ ಎ ಜಿ ಈ ರೀತಿ ಇದ್ದರೆ ಟಿಗೆ ಯಾವುದು ನಮಗೆ ಬಾಂಡ್ ಫಾರ್ಮ್ ಆಗುತ್ತೆ, ಎ, ಸಿಗೆ ಜಿ, ಎಗೆ ಟಿ, ಜಿಗೆ ಸಿ. ಓಕೆ, ಸೊ ಇಲ್ಲಿ ಸಹ ಏನಾಗುತ್ತೆ ನಮಗೆ ಎ ಟಿ ಮಧ್ಯ ಡಬಲ್ ಬಾಂಡ್ ಇರುತ್ತೆ, ಜಿ ಸಿ ಮಧ್ಯ ಟ್ರಿಪಲ್ ಬಾಂಡ್ ಇರುತ್ತೆ, ಎ ಟಿ ಮಧ್ಯ ಹಾಗೆಯೇ ನಮಗೆ ಡಬಲ್ ಬಾಂಡ್ ಇರುತ್ತೆ, ಜಿ ಸಿ ಮಧ್ಯ ನಮಗೆ ಟ್ರಿಪಲ್ ಬಾಂಡ್ ಇರುತ್ತೆ. ಓಕೆ, ಇದು ಸಹ ತುಂಬ ಇಂಪಾರ್ಟೆಂಟ್ ಥಿಂಗ್. ಕಮಿಂಗ್ ಟು ದಿಸ್ ಕ್ವಶನ್, ಇಲ್ಲೇನಾಗುತ್ತೆ, ಏನು ಕೇಳಿದ್ದಾರೆ ಅಂದರೆ ಈ ಬೇಸಸ್ ಏನಿದೆ ಇಲ್ಲಿ ಫಾರ್ಮ್ ಆಗಿದೆ ಅಲ್ವಾ ಬಾಂಡು, ಇದು ಯಾವ ಬಾಂಡ್ ಅಂತ ಕೇಳಿದ್ದಾರೆ. ಓಕೆ, ಈ ಲಿಂಕೇಜ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಇದು ಲಿಂಕೇಜ್ ಯಾವುದಾಗಿರುತ್ತೆ, ಇದು ಹೈಡ್ರೋಜನ್ ಬಾಂಡ್ ಆಗಿರುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ಹೈಡ್ರೋಜನ್ ಬಾಂಡ್ ಆಗಿರುತ್ತೆ. ಅಂದರೆ ಇನ್ DNA ದ ಲಿಂಕೇಜ್ ಬಿಟ್ವೀನ್ ಡಿಫ್ರೆಂಟ್ ನೈಟ್ರೋಜನಸ್ ಬೇಸಸ್ ಈಸ್ ಆಪ್ಷನ್ ಡಿ, ಹೈಡ್ರೋಜನ್ ಬಾಂಡಿಂಗ್. ಈ ರೀತಿ ನೀವು 1 ಮಾರ್ಕ್ಸ್ ಕ್ವಶನ್ನ ಸಹ ಇನ್ ಡೀಟೇಲ್ ನೀವು ಸ್ಟಡಿ ಮಾಡೋದ್ರಿಂದ ನಿಮಗೆ ಇಲ್ಲಿ ಅಗೇನ್ 1 2 to 3 ಮಾರ್ಕ್ಸ್ನ ನೀವು ಕವರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಹೀಗೆ ಈ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಕಲಿತಾ ಹೋಗೋಣ. ಓಕೆ.